ಧೀಮಂತ ನಾಯಕ ಗೃಹ ನಿರ್ಮಾಣ ಸಹಕಾರ ಸಂಘದ 4ನೇ ಬಾರಿಗೆ ಸರ್ದಾರ ಶತ್ರು ನಾಗಪ್ಪ ಹೊನ್ನಳ್ಳಿ ಅವರು ನ್ಯಾಯ ನೀತಿ ಧರ್ಮದ ತಳಹದಿಯ ಮೇಲೆ ಇವತ್ತಿನ ದಿವಸ ನಾಗಪ್ಪನವರು ಪ್ರಚಂಡ ಬಹುಮತದಿಂದ ಆರಿಸಿ ಬಂದಿದ್ದಾರೆ. ಇದು ಸರ್ಕಾರಿ ನೌಕರರ ಕೊಟ್ಟ ಅವರಿಗೆ ಒಂದು ನ್ಯಾಯ. ಇವತ್ತಿನ ದಿವಸ ಅವರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಮಾಡಿ, ಅವರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಿ, ಅವರಿಗೆ ಏನೋ ಒಂದು ಕುತಂತ್ರ ಕೆಲಸ ಇವತ್ತಿನ ದಿನ ಮಾಡಿದ್ರು. ಇವತ್ತಿನ ದಿನ ನಮ್ಮ ಸರ್ಕಾರಿ ನೌಕರರು ನ್ಯಾಯ ಇವತ್ತ ಈ ಒಂದು ನಾಗಪ್ಪ ಹೊನ್ನಳ್ಳಿ ಪೆನಲ್ಗೆ ಇವತ್ತಿನ ದಿನ ಬಹುಮತವನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರು ಪ್ರಜ್ಞಾವಂತರಿದ್ದಾರೆ. ಇಲ್ಲಿ ನ್ಯಾಯ ಕೊಟ್ಟಿದ್ದಾರೆ. ಇಲ್ಲ ಸಲ್ಲದ ಮಾತಿಗೆ ಅವರು ಟೀಕೆ ಟಿಪ್ಪಣಿಗೆ ಯಾರೂ ಸಹಿತ ಬಗ್ಗಿಲ್ಲ, ಕಿವಿ ಕೊಟ್ಟಿಲ್ಲ. ಅದಕ್ಕಾಗಿ ಇವತ್ತು ನಾಗಪ್ಪ ಹೊನ್ನಳ್ಳಿಯವರ ಪೆನಲ್ನ ಸ್ವಲ್ಪ 1-2-3 ಜನ ನಮಗೆ ಇದು ಆಗಿದೆ, ಪರವಾಗಿಲ್ಲ. ಆದ್ರೆ ಮೆಜಾರಿಟಿ ಮಾತ್ರ ನಾಗಪ್ಪ ಹೊನ್ನಳ್ಳಿ ಪೆನಲ್ ಆಯ್ತು. ಮೆಜಾರಿಟಿ ನೇರ ದಿಟ್ಟ ನಿರಂತರ ಇವತ್ತ ಆ ನೇರ ದಿಟ್ಟ ನಿರಂತರಕ್ಕೆ ಎಲ್ಲರೂ ಇವತ್ತಿನ ದಿನ 4ನೇ ಬಾರಿಗೆ ಇವತ್ತಿನ ದಿನ ನಮಗೆ ಒಳ್ಳೆಯ ಒಂದು ಗೆಲ್ಲಿಸಿಕೊಟ್ಟು ನ್ಯಾಯ ಒದಗಿಸಿಕೊಟ್ಟಿದ್ದಾರೆ ಅನ್ನೋದು ಕೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ನಾನು ಮಹೇಶ್ ಬಸರಗೋಡ್, ಸರ್ಕಾರಿ ನೌಕರ ಸಂಘದ ಪ್ರೌಢ ವಿಭಾಗದ ನಿರ್ದೇಶಕ. ಇವತ್ತು ನಾವೆಲ್ಲರೂ ಹೊನ್ನಳ್ಳಿ ಅಣ್ಣವರ ಪೆನಲ್ಲಿನ ಒಂದು ವಿಜಯೋತ್ಸವದಲ್ಲಿ ನಾವೆಲ್ಲರೂ ವಿಜಯೋತ್ಸವದ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಬಹುತೇಕ ಕಲಬುರಗಿ ಜಿಲ್ಲೆ ಒಳಗೆ ಭಾಳ ಜನ ಹೊನ್ನಳ್ಳಿ ಅಣ್ಣವರು ಗೃಹ ನಿರ್ಮಾಣ ಮಂಡಳಿ ಒಳಗೆ ಮಾಡಿರ್ತಕ್ಕಂಥ ಉತ್ತಮ ಕಾರ್ಯಗಳನ್ನು ಸುಳ್ಳನ್ನು 10 ಬಾರಿ ಹೇಳಿ ಸತ್ಯ ಮಾಡಲಿಕ್ಕೆ ಹೊಂಟಿದ್ರು. ಆದರೆ ಕಲಬುರಗಿ ಜಿಲ್ಲೆ ಯಾವ ಮತದಾರರು ಕೂಡ ಆ ಸುಳ್ಳನ್ನು ಒಪ್ಪಲಿಲ್ಲ. ಮತ್ತೆ ಖಂಡಿತ ಏನಪ್ಪ ಅಂತಂದ್ರೆ ಹೊನ್ನಳ್ಳಿ ಅಣ್ಣವರ ಪೆನಲ್ಲಿಗೆ ವಿಜಯೋತ್ಸವವನ್ನು ಬಹುಮತವನ್ನು ಕೊಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೊನ್ನಳ್ಳಿ ಅಣ್ಣವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸಂಬಂಧಪಟ್ಟ ಎಲ್ಲ ನಿರ್ದೇಶಕರು ಕೂಡಿ ಸರ್ಕಾರಿ ನೌಕರರಿಗೆ ಸಿಗಬೇಕಾಗಿರ್ತಕ್ಕಂಥ ಗೃಹ ನಿರ್ಮಾಣ ಮಂಡಳಿ ಒಳಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ನಿವೇಶನಗಳ ಹಂಚುವಂಥ ಕೆಲಸವನ್ನು ಖಂಡಿತ ಪ್ರಾಮಾಣಿಕವಾಗಿ ಮಾಡ್ತಾರೆ. ಅವರು ಈ ಚುನಾವಣೆಗೆ ನಿಂತಿರುವುದೇ ಆ ನೌಕರರ ಹಿತವನ್ನು ಬಯಸಲಿಕ್ಕೆ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಒಂದು ವಿಚಿತ್ರಕಾರಿ ಚಟುವಟಿಕೆಗಳು ಈ ಒಂದು ಗೃಹ ನಿರ್ಮಾಣ ಮಂಡಳಿ ಚುನಾವಣೆ ಒಳಗೆ ನಡೆದು, ಆದರೆ ಮತದಾರರು ಬಹಳ ಜಾಣರಿದ್ದಾರೆ. ನಿಮ್ಮ ಎಲ್ಲ ಸುಳ್ಳುಗಳನ್ನು ಧಿಕ್ಕಾರ ಮಾಡಿದ್ದಾರೆ. ನಿಮ್ಮೆಲ್ಲ ಮಾಡತಕ್ಕಂಥ ಅಸತ್ಯದ ಕುತಂತ್ರಗಳನ್ನು ಅವರು ವಿರೋಧಿಸಿದ್ದಾರೆ. ದಯಮಾಡಿ ಮುಂದೆ ಬರ್ತಕ್ಕಂಥ ಒಂದು ಅಭಿವೃದ್ಧಿ ಕೆಲಸದಲ್ಲಿ ತಾವೆಲ್ಲರೂ ಕೈ ಜೋಡಿಸುವಂಥ ಕೆಲಸ ಆಗಲಿ ಹೊರತು ನೀವೆಲ್ಲ ದಯಮಾಡಿ ಈ ಒಂದು ಮೀಡಿಯಾದ ಮುಖಾಂತರ ನಾನೆಲ್ಲರೂ ಕೈ ಮುಗಿದು ಜನಪ್ರತಿನಿಧಿಗಳನ್ನ ಕೇಳ್ತೀನಿ, ಇವರೆಲ್ಲ ಕೊಡ್ತಕ್ಕಂಥ ಕುತಂತ್ರಿಗಳಿಗೆ ತಾವ್ಯಾರೂ ಸಾಥಿ ಕೊಡಬೇಡ್ರಿ. ಸತ್ಯಕ್ಕೆ ಜಯ ಖಂಡಿತ ಇದೆ, ಸತ್ಯ ಗೆದ್ದಿದೆ. ಹೊನ್ನಳ್ಳಿ ಪೆನಲ್ ಅವರಿಗೆ ಜಯವಾಗಿದೆ. ಖಂಡಿತ ಮುಂದಿನ ದಿನಮಾನಗಳಲ್ಲಿ ಕಲಬುರಗಿ ಒಳಗೆ ನೌಕರರಿಗೆ ಒಳ್ಳೆಯ ಒಂದು ನಿವೇಶನಗಳನ್ನು ಕೊಡ್ತಕ್ಕಂಥ ಕೆಲಸ ಅವರಿಂದ ಆಗಲಿ ಅಂತ ನಾನು ಬಯಸಿ ತಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಮತದಾರರಿಗೆ ನಾನು ಮಹೇಶ್ ಬಸರಗೋಡ್, ಸರ್ಕಾರಿ ನೌಕರ ಸಂಘದ ನಿರ್ದೇಶಕ, ಪ್ರೌಢ ವಿಭಾಗ. ಇಲ್ಲಿ ಗೆಲುವು ಇರುತ್ತೆ ಅಂತಕ್ಕಂಥದ್ದಕ್ಕೆ ಒಂದು ನಾನು ಈ ಸಂದರ್ಭದಲ್ಲಿ ಒತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಾಗಪ್ಪ ಹೊನ್ನಳ್ಳಿ ಅಣ್ಣವರು ಏನು ಚುನಾವಣಾ ಪೂರ್ವದಲ್ಲಿ ಜಿಲ್ಲೆಯ ಮತ್ತು 4 ಜಿಲ್ಲೆಗಳ ನೌಕರಿಗೆ ಕೊಟ್ಟಿರ್ತಕ್ಕಂಥ ಏನು ಭರವಸೆ ಇತ್ತು, ಪ್ಲಾಟ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಆಮೇಲೆ ಮುಂದೆ ಏನೆಲ್ಲ ಪ್ರಗತಿ ಸಾಧಿಸ್ತಕ್ಕಂಥಾಗಿರ್ಬೋದು, ಖಂಡಿತವಾಗಿ ಕೂಡ ನಾಗಪ್ಪ ಹೊನ್ನಳ್ಳಿ ಅಣ್ಣವ್ರ ಪರವಾಗಿ ನಾನು ನಮ್ಮೆಲ್ಲರಿಗೆ ಆಶ್ವಾಸನೆ ಕೊಡ್ತಾ ಇದ್ದೇನೆ. ಅತ್ಯಂತ ಕಡಿಮೆ ದರದಲ್ಲಿ ನಿವೇಶನ ಹಂಚುವ ಮೂಲಕ ಆ ಪ್ರಕ್ರಿಯೆನ ಆದಷ್ಟು ಬೇಗನೆ ನಾವು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಇಡೀ 4 ಜಿಲ್ಲೆಗಳ ಸರ್ಕಾರಿ ನೌಕರಿಗೆ ನಾನು ಆಶ್ವಾಸನೆ ಕೊಡ್ತಾ ಇದ್ದೇನೆ. ಯಾಕೆ ಆಶ್ವಾಸನೆ ಕೊಡ್ತಾ ಇದ್ದಪ್ಪ ಅಂತಂದರೆ ನಾಗಪ್ಪ ಹೊನ್ನಳ್ಳಿ ಅಣ್ಣ ಬೇರೆ ಇಲ್ಲ, ನಾವು ಬೇರೆ ಇಲ್ಲ, ನಮ್ಮ ಮುರುಗೇಂದ್ರ ವೀರಶೆಟ್ಟಿ ಅಣ್ಣಾಜಿ ಅವರು ಬೇರೆ ಇಲ್ಲ ಅಂತಕ್ಕಂಥದ್ದು. ಅನೇಕ ಹಿರಿಯರ ಅಧಿಕಾರಿಗಳ ಮಾರ್ಗದರ್ಶನ, ಅವರ ಪ್ರೀತಿ ವಿಶ್ವಾಸ ಈ ಗೆಲುವಿಗೆ ಕಾರಣ ಆಯಿತು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಸರ್, ನಾನು ರಾಮು ಚವ್ಹಾಣ, ಪ್ರೌಢಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕನಾಗಿ ಇವತ್ತು ನಡೆದಿರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲಿ
ನಾಗಪ್ಪ ಹೊನ್ನಳ್ಳಿಯವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಅಂತೇಳಿ ಸುಳ್ಳು ಆರೋಪಗಳನ್ನು ಹೊರಿಸಿ ನೌಕರರ ದಾರಿ ತಪ್ಪಿಸ್ಬೇಕಂತೇಳಿ ಭಾಳಷ್ಟು ಪ್ರಯತ್ನ ಪಟ್ಟರು. ಆದರೆ ನಾಗಪ್ಪ ಹೊನ್ನಳ್ಳಿಯವರೇ ಈ ಒಂದು ಗೃಹ ಮಂಡಳಿಯನ್ನು ಸರಿಯಾದ ರೀತಿಯಲ್ಲಿ ಮುನ್ನಡೆಸ್ತಾರೆ ಅಂತಕ್ಕಂಥ ತೀರ್ಪನ್ನು ಎಲ್ಲ ಮತದಾರರು ನೀಡಿದ್ದಾರೆ. ಅದಕ್ಕಾಗಿ ಏನಂತಂದರೆ ಆ ಒಂದು ಪ್ಯಾನೆಲ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮಂತ್ ಪಟ್ಟೇದಾರ್, ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಖಜಾನ್ಸಿ. ಕರ್ನಾಟಕ ರಾಜ್ಯ ಸರ್ಕಾರಿ ಗೃಹ ನಿರ್ಮಾಣ ಮಹಾಮಂಡಳಿಯ 2026ನೇ ಸಾಲಿನ ಚುನಾವಣೆಯಲ್ಲಿ ನಾವೆಲ್ಲರೂ ಸರ್ಕಾರಿ ನೌಕರರ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಸೇರಿಕೊಂಡು ಶ್ರೀ ನಾಗಪ್ಪ ಹೊನ್ನಳ್ಳಿ ಅವರಿಗೆ ಸಪೋರ್ಟ್ ಮಾಡಿದ್ದೇವೆ. ಯಾಕೆಂತಂದರೆ ಅವರು 2-3 ವರ್ಷದಿಂದ ಸತತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ನಿವೇಶನಗಳನ್ನು ಹಂಚಿಕೆ ಮಾಡಲಿಕ್ಕೂ ಆಗಿರಲಿಲ್ಲ. ಅದಕ್ಕೆ ಈಗ ಮತ್ತೊಬ್ಬರಿಗೆ ಒಂದು ವೇಳೆ ನಾವು ಆ ಸ್ಥಾನಕ್ಕೆ ತಂದರೆ ಅವನು ಮಾಡ್ತಾರೆ ಅಂತ ಭರವಸೆ ನಮ್ಗೆ ಇದ್ದಿದ್ದಿಲ್ಲ. ಯಾಕೆಂತಂದರೆ ಇಷ್ಟೆಲ್ಲ ದುಡ್ಡು ಬಂದದ ಇಲ್ಲೇ ನಮ್ಮ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರ ಸ್ಥಾನದಲ್ಲೇ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಅವರೆಲ್ಲರೂ ಕೊಟ್ಟದ್ದೇ ನಿಭಾಯಿಸ್ತಾ ಇಲ್ಲ. ಈಗ ಇದು ಬಿಟ್ಟು ಇನ್ನೊಂದು ಕೊಟ್ಟರು ಅದನ್ನು ಇದಕ್ಕಿಂತ ಹಳ ಹಿಡಿಸ್ತಾರೆ ನಾವು ಉದ್ದೇಶದಿಂದ ನಾವು ಯಾವುದೇ ಅವರಿಗೆ ನಾವು ಸಪೋರ್ಟ್ ಮಾಡಲಾರ್ದೆ ನಾಗಪ್ಪ ಹೊನ್ನಳ್ಳಿ ಸರ್ ಅವರ ಟೀಮ್ಗೆ ನಾವು ಎಲ್ಲರೂ ಒಮ್ಮತದಿಂದ ಎಲ್ಲ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಸೇರಿಕೊಂಡು ಅವರಿಗೆ ನಾವು ಸಹಕಾರ ನೀಡಿರುವುದರಿಂದ ಇವತ್ತು ನಮ್ಮ ನಾಗಪ್ಪ ಹೊನ್ನಳ್ಳಿಯವರ ಪೆನೆಲ್ ಸಂಪೂರ್ಣ ಬಹುಮತದಿಂದ ಆಚೆ ಗೆದ್ದು ಬಂದಿದೆ. ಸಾವಿತ್ರಿ ಪಾಟೀಲ್, ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿಯ ಒಂದು ಚುನಾವಣೆಯಲ್ಲಿ ನಮ್ಮ ನಾಗಪ್ಪಣ್ಣ ಹೊನ್ನಳ್ಳಿಯವರ ಪೆನಲನ್ನು ಇವತ್ತಿನ ದಿವಸ ಜಯಭೇರಿ ಎಂದು ಭಾವಿಸಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸೇವಂತ ಚವ್ಹಾಣ್. ಇವತ್ತು ನಡೆದಿರ್ತಕ್ಕಂಥ ರಾಜ್ಯ ಸರ್ಕಾರಿ ಗೃಹ ನಿರ್ಮಾಣ ಮಂಡಳಿಯ ಒಂದು ಮತದಾನದಲ್ಲಿ ಅತ್ಯಂತ ಪ್ರಚಂಡ ಬಹುಮತದಿಂದ ನಮ್ಮ ನಾಗಪ್ಪಣ್ಣರ ಹೊನ್ನಳ್ಳಿಯವರ ಪೆನಲ್ ಗೆದ್ದು ಬಂದಿದೆ. ಇದಕ್ಕೆ ಮುಖ್ಯ ಕಾರಣ ನಾಗಪ್ಪಣ್ಣನವರ ಒಂದು ಸರಳ ಜೀವನ, ಸತ್ಯ ಮತ್ತು ಪಾರದರ್ಶಕವಾಗಿರ್ತಕ್ಕಂಥ ಆಡಳಿತ ಮಾಡಿರ್ತಕ್ಕಂಥದ್ದೇ ಇವತ್ತು ನಿಜವಾಗಿರ್ತಕ್ಕಂಥದ್ದು. ಇದು ಹೊನ್ನಳ್ಳಿ ಪೆನಲ್ ಗೆಲುವು ನ್ಯಾಯ, ನೀತಿ, ಧರ್ಮ ಇರ್ತಕ್ಕಂಥ ಗೆಲುವು. ಎಷ್ಟೇ ಕುತಂತ್ರ ಮಾಡಿ ಅಪಪ್ರಚಾರ ಮಾಡಿದ್ರೂ ಕೂಡ ಹೊನ್ನಳ್ಳಿ ಗೆಲುವಿಗೆ ಎಲ್ಲ ಸರ್ಕಾರಿ ನೌಕರರು, ಗೃಹ ಮಂಡಳಿ ಅಧ್ಯಕ್ಷರು ಎಲ್ಲರೂ ಕೂಡ ಇದು ಸಹಕಾರ ಕೊಟ್ಟು ಆಯ್ಕೆ ಮಾಡೋಕ್ಕೆ ಒಂದು ಮೂಲ ಕಾರಣ. ನೀವೇನು ಇಷ್ಟು ದಿನ ಅಪಪ್ರಚಾರ ಮಾಡಿರಿ, ಅಣ್ಣ ಮಧ್ಯದಲ್ಲಿ ತಂದಿರ್ತಕ್ಕಂಥ ಒಂದು ದ್ವೇಷವನ್ನು ಬಿತ್ತಿ ಗೆಲ್ತಕ್ಕಂಥ ಪ್ರಯತ್ನ ಕೂಡ ಮಾಡಿದ್ರಿ, ಅದು ಯಶಸ್ವಿಯಾಗಿಲ್ಲ. ಎಲ್ಲ ಜನರಿಗೆ ಗೊತ್ತಾಗ್ತದೆ ನಾವು ಮಾಡ್ತಕ್ಕಂಥ ಸರಿಯೋ ತಪ್ಪು ಅಂತಕ್ಕಂಥದ್ದು. ರಿಸಲ್ಟ್ ಅಂತಕ್ಕಂಥದ್ದು ಏನು ತೋರಿಸ್ಯದ ಅದೇ ನಿಜವಾದ ರಿಸಲ್ಟ್. ನಿಮ್ಮ ಅಪಪ್ರಚಾರಕ್ಕೆ ಇದೇ ಒಂದು ದೊಡ್ಡ ಗೆಲುವು ಅಂತಕ್ಕಂಥದ್ದು. ಅಂದರೆ ನೀವು ಅಪಪ್ರಚಾರ ಮಾಡಿರ್ತಕ್ಕಂಥದ್ದಕ್ಕೆ ಈ ಗೆಲುವು ನೇರವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಹೊನ್ನಳ್ಳಿ ಗೆಲುವು ನಿಜವಾದ ಗೆಲುವು ಅಂತಕ್ಕಂಥದ್ದು. ಸರ್ ಬಳಗದ ವತಿಯಿಂದ ಮಾತಾಡ್ತಾ ಇದ್ದೇವೆ. ಇಂದು ನಡೆದಿರುವಂಥ 2026ನೇ ಸಾಲಿನಲ್ಲಿ ನಡೆದಿರುವಂಥ ರಾಜ್ಯ ಸರ್ಕಾರದ ಒಂದು ಸರ್ಕಾರಿ ನೌಕರರ ಒಂದು ಗೃಹ ನಿರ್ಮಾಣ ಮಂಡಳಿಯಿಂದ ನಡೆದಿರುವಂಥ ಈ ಒಂದು ಚುನಾವಣೆಯಲ್ಲಿ ಹೊನ್ನಳ್ಳಿ ಸರ್ ಅವರ ಒಂದು ಟೀಮು ಹೆಚ್ಚಿನ ಒಂದು ಪ್ರಚಂಡ ಬಹುಮತದಿಂದ ಆರಿಸಿ ಬಂದಿದ್ದಕ್ಕಾಗಿ ಅವರಿಗೆ ನಾವು ಶುಭಾಶಯಗಳು ಹೇಳ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ಒಂದು ಆತ್ಮೀಯರಾಗಿರುವಂಥ ಅರುಣಕುಮಾರ್ ಸರ್ ಪಾಟೀಲ್ ಅವರು ಪ್ರಚಂಡ ಬಹುಮತದಿಂದ ಅವರು ಆರಿಸಿ ತಂದಿದ್ದಾಗ ಅವರಿಗೆ ನಾವೆಲ್ಲರೂ ಆರಿಸಿ ತಂದಿದ್ದೇವೆ. ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀವಿ. ಇನ್ನು ಮುಂದೆ ಬರುವಂಥ ದಿವಸಗಳಲ್ಲಿ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಎಂಬುದಾಗಿ ನಮ್ಮೆಲ್ಲರ ಹಾರೈಕೆ ಆಗಿರ್ತದೆ. ನನ್ನ ಹೆಸರು ಅಂಬಾದಾಸ್ ಸರ್ ಎಂಬುದಾಗಿ ನಾವು ಅರುಣ್ ಕುಮಾರ್ ಸರ್ ಬಳಗದ ವತಿಯಿಂದ ನಾವು ಮಾತಾಡ್ತೇವೆ.